स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ನಮಸ್ಕಾರ ಬಂಧುಗಳೇ, ನಾನು KRS ಪಕ್ಷದ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ ಅಂತೇಳಿ. ನಮ್ಮ ಜೊತೆ ಇಕ್ರಾ ವಾಘಮಾರೆ ಮತ್ತು ದುರ್ಗಪ್ಪ ಬೂದ್ಯಾವ್ ಅವರು ಕೂಡ ಇಲ್ಲಿ ಅದಾರ. ಇವತ್ತು ನಾವು ಎಲ್ಲಿಂದ ತಂದಿರೋ ವಿಷಯಪ್ಪ ಅಂದರೆ, ಇದು ಸೊಸೈಟಿ ಒಳಗಡೆ 1 ಎಕರೆಗೆ 50 ಲಕ್ಷ ಗಟ್ಟಲೆ ಅಲ್ಲಿ ಸಾಲ ಕೊಡ್ತಾರೆ. ಮತ್ತು ಆ ಸಾಲ ಭಾಳ ಅಲ್ಲಿ 8 ಕೋಟಿ ಗಟ್ಟಲೆ ಅಲ್ಲಿ ಹಗರಣಾಗ್ಯದ. ಮತ್ತು ಅಲ್ಲಿ ಏನು ನಡೆದಪ್ಪ ಅಂದ್ರೆ ಒಳಗೆ ಭ್ರಷ್ಟಾಚಾರ. ಅಲ್ಲಿದ್ದಂಥ ಅಧ್ಯಕ್ಷ ಉಪಾಧ್ಯಕ್ಷ ಒಂದಿಬ್ಬರು ಅಲ್ಲಿ ಮೆಂಬರ್ಗಳು ಇರ್ತಾರಲ್ಲ ಸಂಬಂಧಪಟ್ಟವರು, ಅವ್ರು ತಿರ್ಕೊಂಡಾರ. ಅವ್ರು ಸತ್ರು ಭೀ ಕೂಡ ಅಲ್ಲಿ ಮರು ಇಲೆಕ್ಷನ್ ಮಾಡಿಲ್ಲ. ಮಾಡ್ಲಾರೇ ಅವರೇ ಒಂದಿಬ್ಬರಿಗೆ ತಯಾರು ಮಾಡಿಕೊಂಡು ಅಲ್ಲಿ ಬೇಕಾದಂಗೆ ಅವರಿಗೆ ರೊಕ್ಕ ಎಲ್ಲ ತೊಗೊಂಡು ಈಗ ಪೂರ್ತಿನೇ ಅಲ್ಲಿ ಖಾಲಿ ಮಾಡ್ಯಾರ. ಪೂರ್ತಿ ಸೊಸೈಟಿನೇ ಖಾಲಿ ಆಗ್ಯದ. ಅಲ್ಲಿ ರೊಕ್ಕ ಅನ್ನೋದೇ ಇಲ್ಲ. ಈಗ ಯಾರೋ ಡಿಪಾಸಿಟ್ ಮಾಡಿದ ರೊಕ್ಕ ಹೋಗಿ ಹೊಳೆ ತೊಗೋಬೇಕಂದ್ರೆ ಅಲ್ಲಿ ರೊಕ್ಕ ಕೊಡ್ಲಕ್ಕೆ ಅವ್ರು ಅಂತಕ್ಕಿಲ್ಲ. 15 ದಿನ 20 ದಿನ ಟೈಮಿಂಗ್ ಕೊಡತ್ತಾರೆ. ಮತ್ತು ಇಷ್ಟು ಭ್ರಷ್ಟಾಚಾರ ಮತ್ತು ನಡೆದವಪ್ಪ ಅಂದ್ರೆ ಆ ಅಧಿಕಾರಿಗಳಿಗೆ ನಾವು ಫೋನ್ ಹಚ್ಚಿ ಕೇಳಂತಾರೆ. ಅವ್ರು ಹೇಳ್ತಾರೆ, ಅವ್ರು ಕಾನೂನು ಬೈದ ಅವ್ರು ಮಾಡ್ಯಾರಿ, ಅವ್ರ ಮ್ಯಾಗ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ತಾರೆ. ಯಾವಾಗ ಮಾಡೋದು ನೀವು? 2 ತಿಂಗಳಾದರೂ ಇದಿಲ್ಲ. ಅಲ್ಲಿ ಆಫೀಸ್ಗೆ ಹೋಗಿ ಫೋನ್ ಹಚ್ಚಿ ಅವ್ರಿಗೆ ಕೇಳಂತಾರೆ, ನಾವು ರಜದ ಮ್ಯಾಗ ಇದು ಅದು ಇದು ಅಂತೇಳಿ ಉಡಾಪಿ ಉತ್ತರ ಕೊಟ್ಟು ತಪ್ಸ್ಕೊಳ್ಳೋಂಥ ಕೆಲಸ ನಡೆದವೆ. ಅದು ಯಾರನ್ನೋ ಈಗ ಏನು ಮೋಸ ಮಾಡ್ಕಿಸಿಂದ ಏನು ರೊಕ್ಕ ಅಲ್ಲಿ ಅವರು ಬೇಕಾದವ್ರಿಗೆ ಏನು ಹಾಕಿ 55 ಲಕ್ಷ ಹಾಕಿ ಇದು ಮಾಡಿಲ್ಲ. ಆ ಅಧಿಕಾರಿಗಳಿಗೆ ಪೈಲ ಸಸ್ಪೆಂಡ್ ಆಗಬೇಕು ಮತ್ತು ಅವ್ರ ಮನೆಗೆ ಲೋಕಾಯುಕ್ತ ದಾಳಿ ಮಾಡ್ಬೇಕು. ಯಾಕಂದ್ರೆ ಭಾಳ ರೊಕ್ಕ ಹಿಂಗಾಗಿ ಭಾಳ ರೊಕ್ಕ ಹೊಡ್ಕೊಂಡ್ರಲ್ಲಿ. ಏನು ಬಡವ್ರಿಗೆ ಬಂದಂಥ ರೊಕ್ಕ ಏನೋ ಮಂದಿಗೆ ರೈತರಿಗೆ ಕೊಡೋಂಥ ಸಾಲಗಳೆಲ್ಲ ತಮ್ಮ ಬೇಕಾದವ್ರಿಗೆ ಪರ್ಸ್ನಲ್ ಹಾಕ್ಕೊಂಡು ಎಲ್ಲ ಅಲ್ಲಿ ಎಷ್ಟು ಜಡ್ ರೊಕ್ಕ ಅಲ್ಲಿ ಎಲ್ಲ ಗೊಳಂಬ ಮಾಡ್ಕೊಂಡ್ರೆ ದಯವಿಟ್ಟು ಇದು ನಿಮ್ಗೆ ವಿಡಿಯೋ ಮುಖಾಂತರ ದಯವಿಟ್ಟು ಮಾಧ್ಯಮದವ್ರಿಗೆ ಹೇಳ್ತೀನಿ, ಅಲ್ಲಿ ಭ್ರಷ್ಟಾಚಾರ ಭಾಳ ಆಗ್ಯದ. ನೀವು ಕೂಡ ಹೋಗಿ ಚೆಕ್ ಮಾಡಿ ಚೌಕಾಶಿ ಮಾಡಿ ನೋಡಿರಿ. ಎಲ್ಲರೂ ಕೈವಾಡದಿಂದ ಯಾರು ಹೋಗಿ ಕೇಳಕ್ಕೆ ಹೋಗ್ತಾರಲ್ಲ ಅವ್ರ ಮ್ಯಾಗ ನಾಳೆಗೆ ಅವರು ದಾಂಚಿಕೆ ಹಾಕ್ಸೋದು ಏನೋ ಅವ್ರ ಬಾಯಿ ಮುಚ್ಚೋಂಥ ಕೆಲಸ ಮಾಡಾಕತ್ತಾರೆ. ಅದಕ್ಕೋಸ್ಕರ ನಾವು KRS ಪಕ್ಷದ ನಮ್ಮ ಗಮನಕ್ಕೆ ಬರೋಣ. ನಾವು ಅಲ್ಲಿ ಹೋಗಿ ಎಲ್ಲ ಪ್ರತಿಯೊಂದು ಕೊಟ್ಟಂಥ ದಾಖಲೆಗಳನ್ನು ತೊಗೊಂಡು ನಾವು ಮೀಡಿಯಾದವ್ರಿಗೆ ಆಲ್ರೆಡಿ ಕೊಟ್ಟೆವು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೀ ಮಾತಾಡಿದೆವು. ನಾವು ಕೂಡ ಎಲ್ಲರಿಗೆ ಮಾಹಿತಿ ಇದು ಹೋಲಿ ಇನ್ನೊಂದು ಜೈಗೆ ಎಲ್ಲೇ ಭಾಳ ಜಿಗೆ ಅದ ಒಂದೇ ಜಿಗೆ ಅದ ಇಂಥವು ಎಲ್ಲ ಕಡೆ ಅದಾವೆ. ಅವ್ರಿಗೆ ನಾವು ಸ್ವಲ್ಪ ಇನ್ನು ಮುಂದೆ ಮಾಡಬಾರ್ದು ಕರೆಕ್ಟ್ ಆಗಲಿ ಅಂತೇಳಿ ಅನ್ನೋ ಉದ್ದೇಶಕ್ಕಾಗಿ ನಾವು ಲೈವ್ ಮುಖಾಂತರ ಮತ್ತು ವಿಡಿಯೋ ಮಾಧ್ಯಮದ ಮುಖಾಂತರ ನಾವು ಕೂಡ ಎಲ್ಲ ಕಡೆಗೆ ಅವರಿಗೆ ಪ್ರತಿಯೊಬ್ಬರಿಗೆ ದಾಖಲೆಗಳು ಕೊಟ್ಟೆವು. ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮ್ಯಾಗ ಏನು ಅವ್ರ ಮ್ಯಾಗ ಒಟ್ಟು ಸಸ್ಪೆಂಡ್ ಆಗಬೇಕು, ಅವ್ರಿಗೆ ತಕ್ಕ ದಂಡ ಕಟ್ಟಬೇಕು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನಿಮ್ಮ ಹೆಸರು ಹೇಳ್ರಿ. KRS ಪಕ್ಷ ಅಧ್ಯಕ್ಷ ಅಣ್ಣ ಪೂಜಾರಿ ಚರ್ಚ್ ಅಂತ.